ಪ್ರಧಾನಿಯಾಗಿ 4078 ದಿನವನ್ನ ಪೂರೈಸಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ರೆಕಾರ್ಡ್ ಬ್ರೇಕ್. ಹಾಗಾದ್ರೆ ಏನಿದು ಸುದ್ದಿ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಹಲವಾರು ಸಾಮಾಜಿಕ ಹಾಗೆ ಆರ್ಥಿಕ ವಿಷಯಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಆರ್ಥಿಕ ಬದಲಾವಣೆ ಆಗಿರಬಹುದು, ಐತಿಹಾಸಿಕ ಬದಲಾವಣೆಗಳಾಗಿರಬಹುದು, ಸಾಮಾಜಿಕ ಆಗಿರಬಹುದು, ಹೀಗೆ ಒಂದಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಸೃಷ್ಟಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ದೀರ್ಘಾವಧಿಯ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಸತತವಾಗಿ 3 ಲೋಕಸಭಾ ಚುನಾವಣೆಗಳನ್ನ ಗೆಲ್ಲೋದ್ರ ಮೂಲಕ ಭಾರತ ದೇಶದ ಪ್ರಧಾನಿಯಾಗಿ ಮುಂದುವರೆದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇದೀಗ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಐತಿಹಾಸಿಕ ದಾಖಲೆ ಅಂತ ಹೇಳಬಹುದು. ಯಾಕಪ್ಪ ಅಂತ ಹೇಳಿದ್ರೆ 4078 ದಿನ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿ ಈಗಲೂ ಕೂಡ ಮುಂದುವರೆದಿದ್ದಾರೆ. ಇವತ್ತಿಗೆ ಇವರು ಪ್ರಧಾನಿಯಾಗಿ 4078 ದಿನಗಳು ಕಳೆದಿತ್ತು. ಇಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು 4077 ದಿನಗಳ ಮೂಲಕ ಪ್ರಧಾನಿಯಾಗಿ ಉಳ್ಕೊಂಡಿದ್ರು. ಸೊ ಇವರ ಒಂದು ದಾಖಲೆಯನ್ನ ಇದೀಗ ನರೇಂದ್ರ ಮೋದಿ ಅವರು ಮುರಿದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಮತ್ತೊಂದು ಐತಿಹಾಸಿಕ ಸಾಧನೆ ಅಂತಲೇ ಹೇಳಬಹುದು. ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ದಾಖಲೆಗೆ ಇದೀಗ ಮೋದಿ ಅವರ ಹೆಸರು ಸೇರ್ಪಡೆಯಾಗಿದೆ. ಹೌದು, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆಗ್ಲೇ ಹೇಳ್ದಂಗೆ 4077 ದಿನಗಳು ಪ್ರಧಾನಿಯಾಗಿ ದೇಶದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆದ್ರೆ ಇದೀಗ ನರೇಂದ್ರ ಮೋದಿ ಅವರು ಆ ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರ ಜನಿಸಿದ ನರೇಂದ್ರ ಮೋದಿ ಅವರು ಗುಜರಾತ್ ಪ್ರದೇಶದಿಂದ ಇವರು ಸ್ಪರ್ಧಿಸಿ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬರೋಬ್ಬರಿ 4078 ದಿನಗಳು ಮೋದಿ ಅವರು ಪ್ರಧಾನಿಯಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿ ಇಂದಿಗೂ ಕೂಡ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. 1966 ಜನವರಿ 24ರಿಂದ ಹಿಡಿದು ಮಾರ್ಚ್ 1977ರ 24ರವರೆಗೂ ಕೂಡ, ಅಂದ್ರೆ 1977 ಮಾರ್ಚ್ 24ರವರೆಗೂ ಕೂಡ 4077 ದಿನಗಳ ಕಾಲ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರ್ತಾರೆ. ಅದರಂತೆ ಮೋದಿ ಅವರು 2001ರಿಂದ 2014ರವರೆಗೂ ಕೂಡ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ 2014ರಲ್ಲಿ ಭಾರತ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರು ಬಹಳ ಅದ್ಭುತವಾದಂತಹ ಒಂದು ಆಡಳಿತ ವೈಖರಿಯಿಂದಲೇ ಸಾಕಷ್ಟು ಫೇಮಸ್ ಆದಂತವರು ಈಗಲೂ ಕೂಡ ಪ್ರಧಾನಿಯಾಗಿ ಮುಂದುವರಿತಿದ್ದಾರೆ. ಇನ್ನು 2002 ಇರಬಹುದು, 2007 ಇರಬಹುದು, 2012 ಇರಬಹುದು, ಗುಜರಾತ್ ಪ್ರದೇಶದಿಂದ ವಿಧಾನಸಭಾ ಚುನಾವಣೆಗಳಲ್ಲಿ ಸತತವಾಗಿ ಗೆಲ್ಕೊಂಡು ಬರ್ತಾರೆ. ಆ ಒಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ 2014, 2019, 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿ ಪ್ರಧಾನಿಯಾಗಿ ತಮ್ಮ ಪಟ್ಟವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಬಹುದು. ಸತತವಾಗಿ 3 ಸಲ ಲೋಕಸಭಾ ಚುನಾವಣೆಯನ್ನ ಗೆದ್ದಂತಹ ಕೀರ್ತಿ ಇವರಿಗೆ ಸಲ್ತದೆ. ಜವಾಹರ್ಲಾಲ್ ನೆಹರು ಅವರು ಅಷ್ಟೇನೆ 3 ಸಲ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿ 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಮುಂದುವರೆದಿರ್ತಾರೆ. ಸೊ ಅವರಂತೆ ಇವರು ಕೂಡ ಇದೀಗ 3 ಬಾರಿ ಲೋಕಸಭಾ ಚುನಾವಣೆಯನ್ನ ಗೆದ್ದು ದೇಶದ ಪ್ರಧಾನಿಯಾಗಿ 4078 ದಿನಗಳನ್ನ ಪೂರೈಸಿದ್ದು ಇಂದಿಗೂ ಕೂಡ ಅವರು ಪ್ರಧಾನಿಯಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಗುಜರಾತ್ನ ವಡ್ನಗರದಲ್ಲಿ ಕೇವಲ ಒಂದು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಕುಟುಂಬದಲ್ಲಿ ಜನಿಸಿದಂತಹ ಇವರು ಬಾಲ್ಯದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ತಂದೆಗೆ ಚಹಾ ಮಾರೋದ್ರಲ್ಲಿ ಹೆಲ್ಪ್ ಅನ್ನ ಮಾಡ್ತಿರ್ತಾರೆ. ಅದಾದ ನಂತರ RSS ನಲ್ಲಿ ಗುರುತಿಸಿಕೊಂಡು ಬಿಜೆಪಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಗಟ್ಟಿಗೊಳಿಸಿಕೊಂಡು ಇವತ್ತು ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳೆದಿದ್ದಾರೆ ಮೋದಿ ಅವರು. ಅವರ ಆತ್ಮನಿರ್ಭರ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಇರಬಹುದು, ಈ ರೀತಿಯ ಒಂದಷ್ಟು ಯೋಜನೆಗಳು ಏನಿದೆ ಭಾರತ ದೇಶದ ಜನರನ್ನ ಮೋದಿ ಅವರು ಉತ್ತಮ ನಾಯಕ ಅಂತ ಗುರುತಿಸುವಂತೆ ಇವತ್ತು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಯೋಜನೆಗಳು ಕೇವಲ ಗುಜರಾತ್ಗೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ದೇಶವನ್ನ ಆರ್ಥಿಕವಾಗಿ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೇಕು, ಇಡೀ ದೇಶವನ್ನ ಆರ್ಥಿಕ ದೃಷ್ಟಿಯಲ್ಲಿ ಹೇಗೆ ಮೇಲೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ತುಂಬಾ ಕೂಲಂಕುಷವಾಗಿ ಯೋಚನೆಯನ್ನ ಮಾಡಿ ಆ ನಿರ್ಧಾರಗಳನ್ನ ತೆಗೆದುಕೊಂಡು ಇವತ್ತಿಗೂ ಕೂಡ
ಉತ್ತಮ ಆಡಳಿತವನ್ನ ನೀಡುತ್ತಾ ಇದ್ದಾರೆ. ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ, COVID-19 ಸಂದರ್ಭದಲ್ಲಿ ಅವರು ದೇಶವನ್ನ ನಿಭಾಯಿಸಿದಂತಹ ರೀತಿ ಇದೆಯಲ್ಲ, ಆ ಕಾರ್ಯವೈಖರಿ ಇದೆಯಲ್ಲ, ಅದು ಇಂದಿಗೂ ಕೂಡ ಪ್ರಸ್ತುತ ಅಂತ ಹೇಳಬಹುದು. ಅದನ್ನೇ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಈಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಂಡಾಡ್ತಾರೆ. ವಿರೋಧ ಪಕ್ಷದವರು ಏನೇ ಹೇಳಿದ್ರು ಕೂಡ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ ಎಲ್ಲರನ್ನ ಕೂಡ ಮೆಚ್ಚಿಸುವಂತದ್ದು ಅಂತ ಹೇಳಬಹುದು. ನರೇಂದ್ರ ಮೋದಿ ಅವರ ಈ ಒಂದು ಕಾರ್ಯವೈಖರಿ ಹೀಗೆ ಮುಂದುವರಿಲಿ, ದೇಶ ಇನ್ನಷ್ಟು ಅಭಿವೃದ್ಧಿ ಪದತ್ತ ಕೊಂಡೊಯ್ಯಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.